ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಯಾರೆಲ್ಲ ಫೇಲ್ ಆಗಿ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೆದಿದ್ರಿ, ಸೊ ನೀವು ಕೇಳ್ತಾ ಇರುವಂಥದ್ದು ಒಂದೇ ಒಂದು ಪ್ರಶ್ನೆ ಅಂತಂದರೆ, ಈಗ ನೀವು ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ನಿನ್ನೆಗೆ ಏನಾಗಿದೆ ಅಂತಂದರೆ, ನಿಮ್ಮ ಒಂದು ಪೇಪರ್ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ. ಸೊ ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ, ಎಲ್ಲ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಆದರೆ ಜಸ್ಟ್ ಇವಾಗ ಏನು ಮಾಡ್ತಿದೆ ಅಂತಂದರೆ, ರೀಚೆಕಿಂಗ್ ಅಂದರೆ ಏನಾದರೂ ರಿಜೆಕ್ಟ್ ಆಗಿರುವಂಥದ್ದು, ಮಿಸ್ಸಿಂಗ್ ಆಗಿರುವಂಥ ಪೇಪರ್ಗಳನ್ನು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದಾರೆ. ಆ ಒಂದು ಕ್ರಾಸ್ ವೆರಿಫಿಕೇಷನ್ ಪ್ರೊಸೀಜರ್ ಮುಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಒಂದು ಡಾಟಾವನ್ನು ರೆಡಿ ಮಾಡ್ಕೊತಾರೆ. ಅಂದರೆ ನಿಮ್ಮ ಡಾಟಾ ಬೇಸನ್ನು ರೆಡಿ ಮಾಡಿಕೊಂಡು ರಿಸಲ್ಟನ್ನು ಅಪ್ಡೇಟನ್ನು ಮಾಡಲಿಕ್ಕೆ ಒಂದು ಕಾಲಾವಕಾಶ ಇರುವುದು. ವ್ಯಾಲ್ಯೂಯೇಷನ್ ಅಂತೂ ಕಂಪ್ಲೀಟ್ ಆಗಿದೆ. ಸೊ ಈಗ ಬೋರ್ಡ್ ಕೈಲಿರುವಂಥದ್ದು ಅದನ್ನು ಡಾಟಾ ಪ್ರೊಸೆಸಿಂಗ್ ಮಾಡಿಕೊಂಡು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರಿಗೆ ನಿಮ್ಮ ರಿಸಲ್ಟ್ಗಳನ್ನು ಪ್ಯಾಚ್ ಮಾಡಿಕೊಂಡು, ಸೊ ಏನು ಮಾಡಬೇಕು, ನೀವು ರಿಸಲ್ಟನ್ನು ನೋಡ್ತಾ ಇರಬೇಕು. ಸೊ ಅದು ಏನಂತಂದರೆ, ಇನ್ನೂ ಒಂದು ವಾರ ಆಗ್ಬೋದು, ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಒಂದು ವಾರ ಆಗ್ಬೋದು. ಸೊ ಈ ತಿಂಗಳು ಕೊನೆಯ ವಾರದಲ್ಲಿ ನನಗೆ ಡೌಟ್ ಅನ್ನಿಸ್ತಾ ಇದೆ, ಬಟ್ ಮುಂದಿನ ತಿಂಗಳು ಮೊದಲೇ ವಾರದಲ್ಲಿ ಬರ್ಬೋದು ಅನ್ನಿಸ್ತಾ ಇದೆ. ಯಾಕಂತಂದರೆ ಆಲ್ರೆಡಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಬಟ್ ನಿಮಗೂ ಕೂಡ ಗೊತ್ತಿರುವಂತೆ ಬೇಗ ಅಂತ ಪ್ರೊಸೀಜರ್ ಮಾಡೋಂಗಿಲ್ಲ. ಆರಾಮಾಗಿ ಸ್ಲೋವಾಗಿ ಎಲ್ಲ ಒಂದು ಡಾಟಾ ಬೇಸನ್ನು ಚೆಕ್ ಮಾಡಬೇಕಂದ್ರೆ ಒಂದು ವಾರ ಆಗುತ್ತೆ. ಸೊ ಈ ಬರುವಂಥ ವಾರವನ್ನು ಲೆಕ್ಕ ತೊಗೊಂಡ್ರೂ ಕೂಡ ಈ ತಿಂಗಳು ಕ್ಲೋಸ್ ಆಯಿತು. ಸೊ ಮುಂದಿನ ವಾರದಲ್ಲಿ, ಮುಂದೆ 2ನೇ ವಾರದಲ್ಲಿ, ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ರಿಸಲ್ಟನ್ನು ಪಡ್ಕೊಳ್ಳೋಂಥ ಚಾನ್ಸಸ್ ಇದೆ. ಬೋರ್ಡ್ ಕಾಲ್ ಮಾಡಿ ಕೇಳಿದಾಗ ಕೂಡ ಅವರು ಹೇಳ್ತಾ ಇರುವಂಥದ್ದು, ಇಲ್ಲ ಇನ್ನೂ ಅದರ ಬಗ್ಗೆ ಯಾವುದೇ ಥರಂಥ ನಮ್ಮ ಹತ್ರ ಮಾಹಿತಿ ಇಲ್ಲ, ಅಂದರೆ ರಿಸಲ್ಟ್ ಬಿಡುವಂಥ ಯಾವುದೇ ಥರಂಥ ಅಪ್ಡೇಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇವೆಲ್ಲ ಲೆಕ್ಕಾಚಾರ ನೋಡಿದರೆ ನಿಮ್ಮ ರಿಸಲ್ಟ್, ಸಪ್ಲಿಮೆಂಟ್ರಿ ರಿಸಲ್ಟ್ ಮುಂದಿನ ತಿಂಗಳು ಮೊದಲನೇ ವಾರ ತನಕ ಅಪ್ಡೇಟ್ ಆಗ್ಬೋದು.